ಸಿಂಹರಾಶಿಯವರೇ, ನಿಮ್ಮ ಜೀವನದ ಮುಂದಿನ 2 ತಿಂಗಳುಗಳು ಕೇವಲ ದಿನಗಳಲ್ಲ, ಬದಲಿಗೆ ನಿಮ್ಮನ್ನ ನೀವು ಹೊಸದಾಗಿ ಕಂಡುಕೊಳ್ಳುವ ಒಂದು ದೈವಿಕ ಪಯಣ. ಈ ಮಾತು ಕೇಳಿದ್ರೆ ಏನನ್ನಿಸುತ್ತೆ? ಇದೊಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ನಿಮಗಾಗಿ ಕಾಯ್ತಿರೋ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಬಿಡಿಸೋಣ. ನೀವು ಈ ಕ್ಷಣದಲ್ಲಿ ಇಲ್ಲಿ ಇರೋದು ಆಕಸ್ಮಿಕ ಅಂತ ಅನ್ಕೋಬೇಡಿ. ನಿಮ್ಮ ಆತ್ಮವೇ ನಿಮ್ಮನ್ನ ಇಲ್ಲಿಗೆ ಕರೆದಂದಿದೆ. ಈ ಮಾತುಗಳು, ಈ ಸಂದೇಶ ಎಲ್ಲವೂ ನಿಮಗಾಗಿಯೇ ರೂಪಿಸಿದ್ದು. ಯಾಕಂದ್ರೆ ಬ್ರಹ್ಮಾಂಡವೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಿದೆ. ಸಿಂಹದ ಹಾಗೆ ಗರ್ಜಿಸ್ಬೇಕಾದವರು ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗ್ಬಿಟ್ರಾ? ಹುಟ್ಟಿನಿಂದಲೇ ನಾಯಕರಾದ ನಿಮ್ಗೆ ನಿಮ್ಮ ಶಕ್ತಿಗೆ ಬೆಲೆ ಸಿಗ್ತಿಲ್ವಲ್ಲ, ನಮ್ಮ ಶ್ರಮ ಯಾರಿಗೂ ಕಾಣ್ತಿಲ್ವಲ್ಲ ಅಂತ ಒಳಗೊಳಗೆ ಬೇಜಾರಾಗಿದೆಯಾ? ಆ ಸ್ವಾಭಿಮಾನದ ಬೆಂಕಿ ಯಾಕೋ ಆರಿದ ಹಾಗೆ ಅನ್ಸಿರ್ಬೋದು. ಆ ನೋವು, ಅದು ಅರ್ಥ ಆಗತ್ತೆ. ಮೊದಲು ಆ ನೋವನ್ನ ಒಪ್ಕೊಳ್ಳೋಣ ಅಲ್ವಾ? ನೀವು ಕಷ್ಟಪಟ್ಟು ಮಾಡಿದ್ದಕ್ಕೆ ಬೇರೆಯವ್ರಿಗೆ ಹೆಸರು ಬಂತು, ನಿಮ್ಮ ಜಾಗವನ್ನೇ ಬೇರೆಯವ್ರು ತಗೊಂಡ್ರು, ನಿಮ್ಮ ನಿಷ್ಠೆಗೆ ಪ್ರತಿಯಾಗಿ ತಿರಸ್ಕಾರ ಸಿಕ್ತು. ಆ ಮೌನವಾದ ಗಾಯ ಹೇಗಿತ್ತು? ಅದನ್ನು ಗುರುತಿಸೋದೇ ಚೇತರಿಕೆಯ ಮೊದಲ ಹೆಜ್ಜೆ. ಈ ಪ್ರಶ್ನೆ ನಿಮ್ಮನ್ನ ಕಾಡ್ತಾನೇ ಇರ್ಬೋದು, ಸಹಜ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಈ ಕಷ್ಟಗಳು ಬಂದಿದ್ದು ನಿಮ್ಮನ್ನ ಕೆಳಗೆ ಬೀಳಿಸೋಕಲ್ಲ, ಬದಲಿಗೆ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡೋಗೆ ಬಂದ ಪಾಠಗಳು. ಪ್ರತಿಯೊಂದು ನೋವಿನ ಹಿಂದೆ ಒಂದು ಉದ್ದೇಶ ಇತ್ತು, ಒಂದು ದೈವಿಕ ಯೋಜನೆ ಇತ್ತು. ಸರಿ, ಆ ಹೋರಾಟದ ಚಾಪ್ಟರ್ ಈಗ ಮುಗಿತು. ಈಗ ಒಂದು ಹೊಸ ಪರಿವರ್ತನೆಯ ಯುಗಕ್ಕೆ ಕಾಲಿಡುವ ಸಮಯ ಬಂದಿದೆ. ಒಂದು ಅದ್ಭುತವಾದ ಬದಲಾವಣೆ ನಿಮ್ಗಾಗಿ ಕಾಯ್ತಾ ಇದೆ. ಅಂದ್ಹಾಗೆ ಇದು ಮನುಷ್ಯರಿಂದ ಆಗ್ತಿರೋದಲ್ಲ, ಬದಲಿಗೆ ದೈವಿಕ ಶಕ್ತಿಗಳಿಂದ ನಡೀತಾ ಇದೆ. ಈ ಡೇಟ, ಇದನ್ನೆಲ್ಲಾದ್ರೂ ಬರೆದಿಟ್ಕೊಳ್ಳಿ. ಜನವರಿ 6, ಸಂಕಷ್ಟ ಚತುರ್ಥಿಯ ದಿನ. ನಿಮ್ ಜೀವನದಲ್ಲಿ ಒಂದು ಸಂಗದಾದ್ರೂ ತುಂಬಾನೇ ಶಕ್ತಿಯುತವಾದ ಬದಲಾವಣೆಯ ಗಾಳಿ ಬೀಸೋಕ್ ಶುರುವಾಗುತ್ತೆ. ನಿಮ್ಮೊಳಗಿನ ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಆಗೋಕೆ ಶುರುವಾಗೋ ದಿನ ಅದು. ನೋಡಿ, ಈ ಬದಲಾವಣೆ ಹಿಂದೆ ಎಂಥ ದೊಡ್ಡ ಆಧ್ಯಾತ್ಮಿಕ ಸೈನ್ಯ ಕೆಲಸ ಮಾಡ್ತಿದೆ ಅಂತ. ಗಣೇಶ ನಿಮ್ಮ ದಾರಿಯಲ್ಲಿರೋ ಅಡೆತಡೆಗಳನ್ನ ತೆಗೆದುಹಾಕ್ತಾನೆ. ಶಿವನು ನಿಮ್ಮ ಕರ್ಮದ ಹಳೆಯ ಗಂಟುಗಳನ್ನ ಸೈಲೆಂಟಾಗಿ ಬಿಚ್ಚುತ್ತಾನೆ. ಶನಿದೇವರು ವಿನಯದ ಪಾಠ ಕಲಿಸಿದ್ರೆ ಗುರು ನಿಮ್ಗೆ ಹೊಸ ದಾರಿ ತೋರಿಸ್ತಾನೆ. ಇದು ಬರೀ ಗ್ರಹಗಳ ಆಟ ಅಲ್ಲ, ಇದೊಂದು ದೈವಿಕ ಕ್ಲೀನಿಂಗ್ ಪ್ರೋಸೆಸ್. ಆದರೆ ಈ ದೈವಿಕ ಶುದ್ಧೀಕರಣ ಅಷ್ಟು ಸುಲಭವರಿ ಆಗಲ್ಲ ಅಲ್ವಾ? ಬಂಗಾರ ಶುದ್ಧ ಆಗ್ಬೇಕಂದ್ರೆ ಬೆಂಕಿಲಿ ಬೇಲೇಬೇಕು. ಅದೇ ರೀತಿ ನಿಮ್ಮ ಆತ್ಮ ಶುದ್ಧ ಆಗ್ಬೇಕಾದ್ರೆ ನಿಮ್ಮೊಳಗಿನ ಭಯಗಳನ್ನ ನೀವು ಫೇಸ್ ಮಾಡ್ಲೇಬೇಕು. ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿದ್ದ ಕೆಲವು ಭಯಗಳು ಹೊರಗೆ ಬರಬಹುದು. ಪವರ್ ಕಳ್ಕೊಳ್ತೀನಾ ಅನ್ನೋ ಭಯ, ಜನ ಗೌರವ ಕೊಡಲ್ವಾ ಅನ್ನೋ ಆತಂಕ, ಒಂಟಿಯಾಗ್ಬಿಡ್ತೀನಾ ಅನ್ನೋ ನೋವು, ಇದೆಲ್ಲ ಕಾಡ್ಬೋದು. ಆದ್ರೆ ನೆನ್ಪಿಡಿ, ಇದು ನಿಮ್ಮನ್ನ ವೀಕ್ ಮಾಡೋಕಲ್ಲ, ಬದಲಿಗೆ ನಿಮ್ಮನ್ನ ಎಚ್ಚರಗೊಳಿಸೋಕೆ ಬರ್ತಿರೋದು. ಈ ಭಯಗಳನ್ನ ನಿಮ್ಮ ವೀಕ್ನೆಸ್ ಅಂತ ಅನ್ಕೋಬೇಡಿ. ಇದು ನಿಮ್ಮ ಹಳೆಯ ಚರ್ಮವನ್ನ ಕಳಚಿ ಒಂದು ಹೊಸ ಪವರ್ಫುಲ್ ರೂಪವನ್ನ ಪಡ್ಕೊಳ್ಳೋ ಪ್ರಕ್ರಿಯೆಯಷ್ಟೇ. ಹಾಗಿದ್ರೆ ಈ ರೂಪಾಂತರ ಹೇಗೆ ಪೂರ್ಣ ಆಗುತ್ತೆ? ಅದೇ ಮುಂದಿನ ಹಂತ. ಇಲ್ಲಿಂದ ಕಥೆ ಒಂದು ಅದ್ಭುತವಾದ ಟರ್ನ್ ತಗೊಳುತ್ತೆ. ಒಳಗಿನ ಆ ಅಗ್ನಿ ಪರೀಕ್ಷೆ ಆದ್ಮೇಲೆ ಒಬ್ಬ ನಾಯಕನ ಪುನರ್ಜನ್ಮ ಹೇಗಾಗುತ್ತೆ, ಕಳೆದು ಹೋಗಿದ್ದ ಗೌರವ ಹೇಗೆ ವಾಪಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ಈ 2 ತಿಂಗಳ ಜರ್ನಿಯ ಮ್ಯಾಪ್ ಇಲ್ಲಿದೆ ನೋಡಿ. ಜನವರಿ 6ಕ್ಕೆ ಶುರುವಾಗೋ ಈ ಆಧ್ಯಾತ್ಮಿಕ ಬೀಜ ಜನವರಿ ಕೊನೆಗೆ ಮೊಳಕೆ ಒಡೆದು ನಿಮ್ಮ ಕೆಲಸದಲ್ಲಿ ನಿಮಗೆ ಮನ್ನಣೆ ತಂದುಕೊಡುತ್ತೆ. ಆಮೇಲೆ ಫೆಬ್ರವರಿ 15ಕ್ಕೆ ಅದು ತನ್ನ ಪೀಕ್ ತಲುಪುತ್ತೆ. ಇವು ಬರೀ ಡೇಟ್ಸ್ ಅಲ್ಲ, ಇವು ನಿಮ್ಮ ಪುನರ್ಜನ್ಮದ ಮೈಲಿಗಲ್ಲುಗಳು. ನಿಮ್ಮೊಳಗೆ ಬದಲಾವಣೆ ಶುರುವಾದ ತಕ್ಷಣ ಹೊರಗಿಂದನೂ ರಿಸಲ್ಟ್ಸ್ ಕಾಣೋಕ್ ಶುರುವಾಗುತ್ತೆ. ಫೆಬ್ರವರಿ ಬರ್ತಿದ್ದ ಹಾಗೆ ನಿಮ್ಮ ಮಾತಿಗೊಂದು ತೂಕ ಬರುತ್ತೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ, ಜನ ನಿಮ್ಮ ಮಾತನ್ನ ಕೇಳೋಕ್ ಶುರು ಮಾಡ್ತಾರೆ, ನೀವು ಮತ್ತೆ ಲೀಡರ್ ಆಗ್ತೀರಾ. ಈ ಇಡೀ ಪಯಣದ ಕ್ಲೈಮ್ಯಾಕ್ಸ್ ಫೆಬ್ರವರಿ 15, 2026ರ ಮಹಾಶಿವರಾತ್ರಿ. ಇದು ಒಂದು ಎಂಡಲ್ಲ, ಬದಲಿಗೆ ನಿಮ್ಮ ಪರಿವರ್ತನೆಯ ಅತ್ಯುನ್ನತ ಶಿಖರ, ನಿಮ್ಮ ಹೊಸ ಜೀವನ ಶುರುವಾಗೋ ದಿನ. ಆ ದಿನ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮನ್ನ ಕಾಡ್ತಿದ್ದ ಹಳೆ ನೋವು, ಹಳೆ ಅಹಂಕಾರ, ಮನಸ್ಸಿನ ಭಾರ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮ ಆಗ್ತಿದೆ ಅಂತ. ನಿಮ್ಮ ಹೆಗಲ ಮೇಲಿಂದ ಒಂದು ದೊಡ್ಡ ಭಾರ ಇಳಿದು ಆತ್ಮ ಹಗುರಾದ ಹಾಗೆ ಆಗೋ ಕ್ಷಣ ಅದು. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಅದ್ಭುತವಾದ ಬದಲಾವಣೆಯಲ್ಲಿ ನೀವು ಕೂಡ ಹೇಗೆ ಆಕ್ಟಿವ್ ಆಗಿ ಭಾಗವಹಿಸ್ಬೋದು? ಈ ದೈವಿಕ ಶಕ್ತಿಯನ್ನ ನಿಮ್ಮದಾಗಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಕೆಲವು ಸಿಂಪಲ್ ಗೈಡ್ಲೈನ್ಸ್ ಇಲ್ಲಿದೆ. ಈ 5 ಅಭ್ಯಾಸಗಳು, ಇವು ನಿಮ್ಮ ಜರ್ನಿಯನ್ನ ತುಂಬಾನೇ ಸ್ಮೂತ್ ಮಾಡುತ್ತವೆ. ಇವು ಬರೀ ಪೂಜೆ ಪುನಸ್ಕಾರಗಳಲ್ಲ.
ಇವು ನಿಮ್ಮನ್ನ ಆ ದೈವಿಕ ಶಕ್ತಿಯ ಜೊತೆ ಕನೆಕ್ಟ್ ಮಾಡುವ ಸೇತುವೆಗಳು. ಇವುಗಳನ್ನ ಶ್ರದ್ಧೆಯಿಂದ ಮಾಡಿ ನೋಡಿ, ಬದಲಾವಣೆಯನ್ನ ನೀವೇ ಅನುಭವಿಸ್ತೀರಾ. ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತು ನಿಮ್ಗಿದೆಲ್ಲ ಕಷ್ಟ ಅನ್ಸ್ಬೋದು, ಸರಿ. ಆದ್ರೆ ಭವಿಷ್ಯದಲ್ಲಿ ನೀವು ಒಂದ್ಸಲ ಹಿಂತಿರುಗಿ ನೋಡಿದಾಗ ಈ ದಿನಗಳೇ ನಿಮ್ಮ ಜೀವನದ ಅತಿದೊಡ್ಡ ಆಶೀರ್ವಾದವಾಗಿತ್ತು ಅಂತ ನಿಮ್ಗೆ ಅರಿವಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಹೃದಯಕ್ಕೆ ಧೈರ್ಯ ಬರಲಿ ಮತ್ತು ನಿಮ್ಮ ಜೀವನಕ್ಕೆ ಗೌರವ ಮರಳಿ ಬರಲಿ. ನಿಮ್ಮೊಳಗಿನ ಆ ಸಿಂಹ ಅದು ಮತ್ತೊಮ್ಮೆ ಗರ್ಜಿಸಲಿ. ಹರ ಹರ ಮಹಾದೇವ್. ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಿದೆ. ಸಿಂಹದ ಹಾಗೆ ಗರ್ಜಿಸ್ಬೇಕಾದವರು ಯಾಕೋ ಇತ್ತೀಚೆಗೆ ಸೈಲೆಂಟ್ ಆಗ್ಬಿಟ್ರಾ? ಹುಟ್ಟಿನಿಂದಲೇ ನಾಯಕರಾದ ನಿಮ್ಗೆ ನಿಮ್ಮ ಶಕ್ತಿಗೆ ಬೆಲೆ ಸಿಗ್ತಿಲ್ವಲ್ಲ, ನಮ್ಮ ಶ್ರಮ ಯಾರಿಗೂ ಕಾಣ್ತಿಲ್ವಲ್ಲ ಅಂತ ಒಳಗೊಳಗೆ ಬೇಜಾರಾಗಿದೆಯಾ? ಆ ಸ್ವಾಭಿಮಾನದ ಬೆಂಕಿ ಯಾಕೋ ಆರಿದ ಹಾಗೆ ಅನ್ಸಿರ್ಬೋದು. ಆ ನೋವು ಅದು ಅರ್ಥ ಆಗತ್ತೆ. ಮೊದಲು ಆ ನೋವನ್ನ ಒಪ್ಕೊಳ್ಳೋಣ ಅಲ್ವಾ? ನೀವು ಕಷ್ಟಪಟ್ಟು ಮಾಡಿದ್ದಕ್ಕೆ ಬೇರೆಯವ್ರಿಗೆ ಹೆಸರು ಬಂತು, ನಿಮ್ಮ ಜಾಗವನ್ನೇ ಬೇರೆಯವ್ರು ತಗೊಂಡ್ರು, ನಿಮ್ಮ ನಿಷ್ಠೆಗೆ ಪ್ರತಿಯಾಗಿ ತಿರಸ್ಕಾರ ಸಿಕ್ತು. ಆ ಮೌನವಾದ ಗಾಯ ಹೇಗಿತ್ತು? ಅದನ್ನು ಗುರುತಿಸೋದೇ ಚೇತರಿಕೆಯ ಮೊದಲ ಹೆಜ್ಜೆ. ಈ ಪ್ರಶ್ನೆ ನಿಮ್ಮನ್ನ ಕಾಡ್ತಾನೇ ಇರ್ಬೋದು, ಸಹಜ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಈ ಕಷ್ಟಗಳು ಬಂದಿದ್ದು ನಿಮ್ಮನ್ನ ಕೆಳಗೆ ಬೀಳಿಸೋಕಲ್ಲ, ಬದಲಿಗೆ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡೋಗೆ ಬಂದ ಪಾಠಗಳು. ಪ್ರತಿಯೊಂದು ನೋವಿನ ಹಿಂದೆ ಒಂದು ಉದ್ದೇಶ ಇತ್ತು, ಒಂದು ದೈವಿಕ ಯೋಜನೆ ಇತ್ತು. ಸರಿ, ಆ ಹೋರಾಟದ ಚಾಪ್ಟರ್ ಈಗ ಮುಗಿತು. ಈಗ ಒಂದು ಹೊಸ ಪರಿವರ್ತನೆಯ ಯುಗಕ್ಕೆ ಕಾಲಿಡುವ ಸಮಯ ಬಂದಿದೆ. ಒಂದು ಅದ್ಭುತವಾದ ಬದಲಾವಣೆ ನಿಮ್ಗಾಗಿ ಕಾಯ್ತಾ ಇದೆ. ಅಂದ್ಹಾಗೆ ಇದು ಮನುಷ್ಯರಿಂದ ಆಗ್ತಿರೋದಲ್ಲ, ಬದಲಿಗೆ ದೈವಿಕ ಶಕ್ತಿಗಳಿಂದ ನಡೀತಾ ಇದೆ. ಈ ಡೇಟ ಇದನ್ನೆಲ್ಲಾದ್ರೂ ಬರೆದಿಟ್ಕೊಳ್ಳಿ. ಜನವರಿ 6 ಸಂಕಷ್ಟ ಚತುರ್ಥಿಯ ದಿನ. ನಿಮ್ ಜೀವನದಲ್ಲಿ ಒಂದು ಸಂಗದಾದ್ರೂ ತುಂಬಾನೇ ಶಕ್ತಿಯುತವಾದ ಬದಲಾವಣೆಯ ಗಾಳಿ ಬೀಸೋಕ್ ಶುರುವಾಗುತ್ತೆ. ನಿಮ್ಮೊಳಗಿನ ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಆಗೋಕೆ ಶುರುವಾಗೋ ದಿನ ಅದು. ನೋಡಿ, ಈ ಬದಲಾವಣೆ ಹಿಂದೆ ಎಂಥ ದೊಡ್ಡ ಆಧ್ಯಾತ್ಮಿಕ ಸೈನ್ಯ ಕೆಲಸ ಮಾಡ್ತಿದೆ ಅಂತ. ಗಣೇಶ ನಿಮ್ಮ ದಾರಿಯಲ್ಲಿರೋ ಅಡೆತಡೆಗಳನ್ನ ತೆಗೆದುಹಾಕ್ತಾನೆ. ಶಿವನು ನಿಮ್ಮ ಕರ್ಮದ ಹಳೆಯ ಗಂಟುಗಳನ್ನ ಸೈಲೆಂಟಾಗಿ ಬಿಚ್ಚುತ್ತಾನೆ. ಶನಿದೇವರು ವಿನಯದ ಪಾಠ ಕಲಿಸಿದ್ರೆ ಗುರು ನಿಮ್ಗೆ ಹೊಸ ದಾರಿ ತೋರಿಸ್ತಾನೆ. ಇದು ಬರೀ ಗ್ರಹಗಳ ಆಟ ಅಲ್ಲ, ಇದೊಂದು ದೈವಿಕ ಕ್ಲೀನಿಂಗ್ ಪ್ರೋಸೆಸ್. ಆದರೆ ಈ ದೈವಿಕ ಶುದ್ಧೀಕರಣ ಅಷ್ಟು ಸುಲಭವರಿ ಆಗಲ್ಲ ಅಲ್ವಾ? ಬಂಗಾರ ಶುದ್ಧ ಆಗ್ಬೇಕಂದ್ರೆ ಬೆಂಕಿಲಿ ಬೇಲೇಬೇಕು. ಅದೇ ರೀತಿ ನಿಮ್ಮ ಆತ್ಮ ಶುದ್ಧ ಆಗ್ಬೇಕಾದ್ರೆ ನಿಮ್ಮೊಳಗಿನ ಭಯಗಳನ್ನ ನೀವು ಫೇಸ್ ಮಾಡ್ಲೇಬೇಕು. ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿದ್ದ ಕೆಲವು ಭಯಗಳು ಹೊರಗೆ ಬರಬಹುದು. ಪವರ್ ಕಳ್ಕೊಳ್ತೀನಾ ಅನ್ನೋ ಭಯ, ಜನ ಗೌರವ ಕೊಡಲ್ವಾ ಅನ್ನೋ ಆತಂಕ, ಒಂಟಿಯಾಗ್ಬಿಡ್ತೀನಾ ಅನ್ನೋ ನೋವು, ಇದೆಲ್ಲ ಕಾಡ್ಬೋದು. ಆದ್ರೆ ನೆನ್ಪಿಡಿ, ಇದು ನಿಮ್ಮನ್ನ ವೀಕ್ ಮಾಡೋಕಲ್ಲ, ಬದಲಿಗೆ ನಿಮ್ಮನ್ನ ಎಚ್ಚರಗೊಳಿಸೋಕೆ ಬರ್ತಿರೋದು. ಈ ಭಯಗಳನ್ನ ನಿಮ್ಮ ವೀಕ್ನೆಸ್ ಅಂತ ಅನ್ಕೋಬೇಡಿ. ಇದು ನಿಮ್ಮ ಹಳೆಯ ಚರ್ಮವನ್ನ ಕಳಚಿ ಒಂದು ಹೊಸ ಪವರ್ಫುಲ್ ರೂಪವನ್ನ ಪಡ್ಕೊಳ್ಳೋ ಪ್ರಕ್ರಿಯೆಯಷ್ಟೇ. ಹಾಗಿದ್ರೆ ಈ ರೂಪಾಂತರ ಹೇಗೆ ಪೂರ್ಣ ಆಗುತ್ತೆ? ಅದೇ ಮುಂದಿನ ಹಂತ. ಇಲ್ಲಿಂದ ಕಥೆ ಒಂದು ಅದ್ಭುತವಾದ ಟರ್ನ್ ತಗೊಳುತ್ತೆ. ಒಳಗಿನ ಆ ಅಗ್ನಿ ಪರೀಕ್ಷೆ ಆದ್ಮೇಲೆ ಒಬ್ಬ ನಾಯಕನ ಪುನರ್ಜನ್ಮ ಹೇಗಾಗುತ್ತೆ, ಕಳೆದು ಹೋಗಿದ್ದ ಗೌರವ ಹೇಗೆ ವಾಪಸ್ ಬರುತ್ತೆ ಅಂತ ನೋಡೋಣ ಬನ್ನಿ. ಈ 2 ತಿಂಗಳ ಜರ್ನಿಯ ಮ್ಯಾಪ್ ಇಲ್ಲಿದೆ ನೋಡಿ. ಜನವರಿ 6ಕ್ಕೆ ಶುರುವಾಗೋ ಈ ಆಧ್ಯಾತ್ಮಿಕ ಬೀಜ ಜನವರಿ ಕೊನೆಗೆ ಮೊಳಕೆ ಒಡೆದು ನಿಮ್ಮ ಕೆಲಸದಲ್ಲಿ ನಿಮಗೆ ಮನ್ನಣೆ ತಂದುಕೊಡುತ್ತೆ. ಆಮೇಲೆ ಫೆಬ್ರವರಿ 15ಕ್ಕೆ ಅದು ತನ್ನ ಪೀಕ್ ತಲುಪುತ್ತೆ. ಇವು ಬರೀ ಡೇಟ್ಸ್ ಅಲ್ಲ, ಇವು ನಿಮ್ಮ ಪುನರ್ಜನ್ಮದ ಮೈಲಿಗಲ್ಲುಗಳು. ನಿಮ್ಮೊಳಗೆ ಬದಲಾವಣೆ ಶುರುವಾದ ತಕ್ಷಣ ಹೊರಗಿಂದನೂ ರಿಸಲ್ಟ್ಸ್ ಕಾಣೋಕ್ ಶುರುವಾಗುತ್ತೆ. ಫೆಬ್ರವರಿ ಬರ್ತಿದ್ದ ಹಾಗೆ ನಿಮ್ಮ ಮಾತಿಗೊಂದು ತೂಕ ಬರುತ್ತೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತೆ, ಜನ ನಿಮ್ಮ ಮಾತನ್ನ ಕೇಳೋಕ್ ಶುರು ಮಾಡ್ತಾರೆ, ನೀವು ಮತ್ತೆ ಲೀಡರ್ ಆಗ್ತೀರಾ. ಈ ಇಡೀ ಪಯಣದ ಕ್ಲೈಮ್ಯಾಕ್ಸ್ ಫೆಬ್ರವರಿ 15, 2026ರ ಮಹಾಶಿವರಾತ್ರಿ. ಇದು ಒಂದು ಎಂಡಲ್ಲ, ಬದಲಿಗೆ ನಿಮ್ಮ ಪರಿವರ್ತನೆಯ ಅತ್ಯುನ್ನತ ಶಿಖರ, ನಿಮ್ಮ ಹೊಸ ಜೀವನ ಶುರುವಾಗೋ ದಿನ. ಆ ದಿನ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮನ್ನ ಕಾಡ್ತಿದ್ದ ಹಳೆ ನೋವು, ಹಳೆ ಅಹಂಕಾರ, ಮನಸ್ಸಿನ ಭಾರ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮ ಆಗ್ತಿದೆ ಅಂತ. ನಿಮ್ಮ ಹೆಗಲ ಮೇಲಿಂದ ಒಂದು ದೊಡ್ಡ ಭಾರ ಇಳಿದು ಆತ್ಮ ಹಗುರಾದ ಹಾಗೆ ಆಗೋ ಕ್ಷಣ ಅದು. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಅದ್ಭುತವಾದ ಬದಲಾವಣೆಯಲ್ಲಿ ನೀವು ಕೂಡ ಹೇಗೆ ಆಕ್ಟಿವ್ ಆಗಿ ಭಾಗವಹಿಸ್ಬೋದು? ಈ ದೈವಿಕ ಶಕ್ತಿಯನ್ನ ನಿಮ್ಮದಾಗಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಕೆಲವು ಸಿಂಪಲ್ ಗೈಡ್ಲೈನ್ಸ್ ಇಲ್ಲಿದೆ. ಈ 5 ಅಭ್ಯಾಸಗಳು ಇವು ನಿಮ್ಮ ಜರ್ನಿಯನ್ನ ತುಂಬಾನೇ ಸ್ಮೂತ್ ಮಾಡುತ್ತವೆ. ಇವು ಬರೀ ಪೂಜೆ ಪುನಸ್ಕಾರಗಳಲ್ಲ,
ಇವು ನಿಮ್ಮನ್ನ ಆ ದೈವಿಕ ಶಕ್ತಿಯ ಜೊತೆ ಕನೆಕ್ಟ್ ಮಾಡುವ ಸೇತುವೆಗಳು. ಇವುಗಳನ್ನ ಶ್ರದ್ಧೆಯಿಂದ ಮಾಡಿ ನೋಡಿ, ಬದಲಾವಣೆಯನ್ನ ನೀವೇ ಅನುಭವಿಸ್ತೀರಾ. ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವತ್ತು ನಿಮ್ಗಿದೆಲ್ಲ ಕಷ್ಟ ಅನ್ಸ್ಬೋದು, ಸರಿ. ಆದ್ರೆ ಭವಿಷ್ಯದಲ್ಲಿ ನೀವು ಒಂದ್ಸಲ ಹಿಂತಿರುಗಿ ನೋಡಿದಾಗ ಈ ದಿನಗಳೇ ನಿಮ್ಮ ಜೀವನದ ಅತಿದೊಡ್ಡ ಆಶೀರ್ವಾದವಾಗಿತ್ತು ಅಂತ ನಿಮ್ಗೆ ಅರಿವಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ನಿಮ್ಮ ಹೃದಯಕ್ಕೆ ಧೈರ್ಯ ಬರಲಿ ಮತ್ತು ನಿಮ್ಮ ಜೀವನಕ್ಕೆ ಗೌರವ ಮರಳಿ ಬರಲಿ. ನಿಮ್ಮೊಳಗಿನ ಆ ಸಿಂಹ ಅದು ಮತ್ತೊಮ್ಮೆ ಗರ್ಜಿಸಲಿ. ಹರ ಹರ ಮಹಾದೇವ್.